ಇನ್ನು ಮುಂಬೈನಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರ ಒಂದೆರಡಲ್ಲ. ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ವರುಣಾರ್ಭಟ, ಮಳೆ ಅಬ್ಬರಕ್ಕೆ ಮುಂಬೈನಲ್ಲಿ ಅಲ್ಲೋಲ ಕಲ್ಲೋಲ. ಮಹಾನಗರಿಯ ರಸ್ತೆಗಳು ಸಂಪೂರ್ಣವಾಗಿ ಹೊಳೆಯಂತಾಗಿವೆ. ಅಂಧೇರಿಯಲ್ಲಿ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮಳೆಗೆ ಕೊಚ್ಚಿ ಹೋಗ್ತಾ ಇದೆ ವಾಣಿಜ್ಯ ರಾಜಧಾನಿ ಮುಂಬೈ. ಗಮನಿಸ್ತಾ ಇದ್ದೀರಿ, ರಸ್ತೆಗಳೆಲ್ಲವೂ ಕೂಡ ಮಿನಿ ಕೆರೆಗಳಾಗಿ ಮಾರ್ಪಾಡಾಗಿವೆ. ವಾಹನ ಸಂಚಾರ ಆ ಮಳೆ ನೀರನ್ನು ಸೀಳ್ಕೊಂಡು ಸಾಕ್ತಿದ್ದಾರೆ. ತಗ್ಗು ಪ್ರದೇಶಗಳ ಜನರ ಪಾಡಂತೂ ಹೇಳತೀರದಾಗಿದೆ. ವರುಣಾರ್ಭಟದಿಂದ ಸೃಷ್ಟಿಯಾಗಿರುವಂತಹ ದುಸ್ಥಿತಿ. ಆಟೋಗಳು ಕೂಡ ಪರದಾಡುವಂತಾಗಿದೆ. ಮಳೆ ನೀರಿನಿಂದ ರಸ್ತೆ ಕಾಣದೆ ವಾಹನ ಚಾಲಕರು ಒದ್ದಾಡ್ತಿದ್ದಾರೆ. ರಸ್ತೆ ಮಧ್ಯವೇ ಆಟೋಗಳು ಕೆಟ್ಟು ನಿಲ್ತಾ ಇವೆ. ಅದನ್ನು ತಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟು ತುಂಬಿದ ನೀರಿನಲ್ಲಿ ವಾಹನಗಳನ್ನು ಚಲಾಯಿಸೋದೇ ತುಂಬ ಚಾಲೆಂಜಿಂಗ್. ಅದರಲ್ಲೂ ಏನಾದರೂ ರಸ್ತೆ ಮಧ್ಯೆನೇ ಆಟೋಗಳು ಕೈ ಕೊಟ್ಟರೆ ಮುಗ್ದೇ ಹೋಯ್ತು ಕತೆ. ಹೊಟ್ಟೆಪಾಡ್ಗೋಸ್ಕರ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸೋರು ಈ ರೀತಿಯಾಗಿ ಮಳೆ ನೀರು ತುಂಬಿದಂತಹ ರಸ್ತೆಯಲ್ಲಿ ಆಟೋ ಚಾಲನೆ ಮಾಡೋದ್ರಿಂದ ಆಟೋಗಳು ಕೂಡ ಕೆಟ್ಟು ಹೋಗುತ್ತೆ. ದುಡ್ದ ದುಡ್ಡನ್ನು ಅದರ ರಿಪೇರಿಗೆ ಸುರಿಬೇಕಾಗುತ್ತೆ. ಮುಂಬೈನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದಾನೆ ಮಳೆರಾಯ. ಹೊಳೆಯಂತಾಗಿರುವಂತಹ ಮಹಾನಗರಿಯ ರಸ್ತೆಗಳು. ಮಳೆ ನೀರಿನಲ್ಲೇ ಚರಂಡಿಯನ್ನ ಕಾರ್ಮಿಕರು ಸ್ವಚ್ಛ ಮಾಡಿದ್ದಾರೆ. ನೀರು ಹರಿದು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸಿಬ್ಬಂದಿ. ಮಳೆ ಬಂದ ಮೇಲೆಲ್ಲ ಎಚ್ಚೆತ್ತುಕೊಳ್ತಿದ್ದಾರೆ. ಮಳೆ ಬರೋಕ್ಕೂ ಮುನ್ನ ಏನು ಕೆಲಸ ಮಾಡಬೇಕಿತ್ತೋ ಅದನ್ನ ಯಾರು ಎಲ್ಲೂ ಮಾಡಲ್ಲ. ಎಲ್ಲ ಕಡೆ ಅದೇ ಪರಿಸ್ಥಿತಿ. ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಮಳೆ ಬಂದು ನೀರು ತುಂಬಿಕೊಂಡಿದೆ. ಇವಾಗ ಬಂದು ಚರಂಡಿ ಸರಿ ಮಾಡ್ತಿದ್ದಾರೆ, ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ. ಇನ್ನು ಮುಂಬೈನಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರ ಒಂದೆರಡಲ್ಲ. ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ವರುಣಾರ್ಭಟ, ಮಳೆ ಅಬ್ಬರಕ್ಕೆ ಮುಂಬೈನಲ್ಲಿ ಅಲ್ಲೋಲ ಕಲ್ಲೋಲ. ಮಹಾನಗರಿಯ ರಸ್ತೆಗಳು ಸಂಪೂರ್ಣವಾಗಿ ಹೊಳೆಯಂತಾಗಿವೆ. ಅಂಧೇರಿಯಲ್ಲಿ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮಳೆಗೆ ಕೊಚ್ಚಿ ಹೋಗ್ತಾ ಇದೆ ವಾಣಿಜ್ಯ ರಾಜಧಾನಿ ಮುಂಬೈ. ಗಮನಿಸ್ತಾ ಇದ್ದೀರಿ, ರಸ್ತೆಗಳೆಲ್ಲವೂ ಕೂಡ ಮಿನಿ ಕೆರೆಗಳಾಗಿ ಮಾರ್ಪಾಡಾಗಿವೆ. ವಾಹನ ಸಂಚಾರ ಆ ಮಳೆ ನೀರನ್ನು ಸೀಳ್ಕೊಂಡು ಸಾಕ್ತಿದ್ದಾರೆ. ತಗ್ಗು ಪ್ರದೇಶಗಳ ಜನರ ಪಾಡಂತೂ ಹೇಳತೀರದಾಗಿದೆ. ವರುಣಾರ್ಭಟದಿಂದ ಸೃಷ್ಟಿಯಾಗಿರುವಂತಹ ದುಸ್ಥಿತಿ. ಆಟೋಗಳು ಕೂಡ ಪರದಾಡುವಂತಾಗಿದೆ. ಮಳೆ ನೀರಿನಿಂದ ರಸ್ತೆ ಕಾಣದೆ ವಾಹನ ಚಾಲಕರು ಒದ್ದಾಡ್ತಿದ್ದಾರೆ. ರಸ್ತೆ ಮಧ್ಯವೇ ಆಟೋಗಳು ಕೆಟ್ಟು ನಿಲ್ತಾ ಇವೆ. ಅದನ್ನು ತಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟು ತುಂಬಿದ ನೀರಿನಲ್ಲಿ ವಾಹನಗಳನ್ನು ಚಲಾಯಿಸೋದೇ ತುಂಬ ಚಾಲೆಂಜಿಂಗ್. ಅದರಲ್ಲೂ ಏನಾದರೂ ರಸ್ತೆ ಮಧ್ಯೆನೇ ಆಟೋಗಳು ಕೈ ಕೊಟ್ಟರೆ ಮುಗ್ದೇ ಹೋಯ್ತು ಕತೆ. ಹೊಟ್ಟೆಪಾಡ್ಗೋಸ್ಕರ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸೋರು ಈ ರೀತಿಯಾಗಿ ಮಳೆ ನೀರು ತುಂಬಿದಂತಹ ರಸ್ತೆಯಲ್ಲಿ ಆಟೋ ಚಾಲನೆ ಮಾಡೋದ್ರಿಂದ ಆಟೋಗಳು ಕೂಡ ಕೆಟ್ಟು ಹೋಗುತ್ತೆ. ದುಡ್ದ ದುಡ್ಡನ್ನು ಅದರ ರಿಪೇರಿಗೆ ಸುರಿಬೇಕಾಗುತ್ತೆ. ಮುಂಬೈನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದಾನೆ ಮಳೆರಾಯ. ಹೊಳೆಯಂತಾಗಿರುವಂತಹ ಮಹಾನಗರಿಯ ರಸ್ತೆಗಳು. ಮಳೆ ನೀರಿನಲ್ಲೇ ಚರಂಡಿಯನ್ನ ಕಾರ್ಮಿಕರು ಸ್ವಚ್ಛ ಮಾಡಿದ್ದಾರೆ. ನೀರು ಹರಿದು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸಿಬ್ಬಂದಿ. ಮಳೆ ಬಂದ ಮೇಲೆಲ್ಲ ಎಚ್ಚೆತ್ತುಕೊಳ್ತಿದ್ದಾರೆ. ಮಳೆ ಬರೋಕ್ಕೂ ಮುನ್ನ ಏನು ಕೆಲಸ ಮಾಡಬೇಕಿತ್ತೋ ಅದನ್ನ ಯಾರು ಎಲ್ಲೂ ಮಾಡಲ್ಲ. ಎಲ್ಲ ಕಡೆ ಅದೇ ಪರಿಸ್ಥಿತಿ. ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಮಳೆ ಬಂದು ನೀರು ತುಂಬಿಕೊಂಡಿದೆ. ಇವಾಗ ಬಂದು ಚರಂಡಿ ಸರಿ ಮಾಡ್ತಿದ್ದಾರೆ, ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ.